ಲೆಟ್ಸ್ ಗೋ ಕ್ರಿಯೇಟಿವ್ ಮೈಂಡ್, ಏನ್ಷಿಯಂಟ್ ಮೈಂಡ್. ಇದು ಒಂದು ಹುಷಾರಿ ಇರಲಿ. ಏನಿದು ಕ್ರಿಯೇಟಿವ್ ಮೈಂಡ್, ಏನ್ಷಿಯಂಟ್ ಮೈಂಡ್ ಅಂದರೆ ನಿಮ್ಮೆಲ್ಲರಿಗೂ ಒಳ್ಳೆ ಬುದ್ಧಿನೇ ಇದೆ. ಇವತ್ತು ಭಾಷಣ ಕೇಳಿರ್ತೀರಾ, ನಾನು ಅದಾಗಬೇಕು 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 ಡಿಸೈಡ್ ಮಾಡ್ಕೊಂಡಿದ್ದೀರಾ. ರಾತ್ರಿ 12-1 ಗಂಟೆವರೆಗೂ ನೀತು ತಲೆಯಲ್ಲಿ ಡಾಕ್ಟರ್ ನೀತು ಡಾಕ್ಟರ್ ನೀತು ಡಾಕ್ಟರ್ ನೀತು. ಮನೇಲಿದ್ದಾಳೆ, ಹಾಸ್ಟೆಲಲ್ಲ. ಹಾಸ್ಟೆಲ್ ಆದರೆ ಬೆಲ್ ಹೊಡ್ಕೊಳ್ಳೆ ಎಳ್ಳೇಬೇಕು. ಮನೇಲಿದ್ದಾಳೆ. ಈಗಲ್ಲ, ಮನೆಗೆ ಹೋದಾಗ 2 ಗಂಟೆ ಆಗಿದೆ, ಮಲ್ಕೊಂಡಿದ್ದಾಳೆ. ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಹೊಡೆಯುತ್ತೆ. ಹೊಡೆದ್ಕೊಳ್ಳೆ ಡಾಕ್ಟರ್ ನೀತವ್ರಿಗೆ ಎಚ್ಚರ ಆಗತ್ತೆ, ಎಳ್ಳ ಬೇಡವಾ ಅಂತ. ಆವಾಗ ತಲೆಯಲ್ಲಿ ಯೋಚನೆ ಬರುತ್ತೆ, ನಮ್ಮ ಸೈನ್ಸ್ ಬಯಾಲಜಿ ಮಿಸ್ ಹೇಳಿದ್ರು ಒಬ್ಬ ಮನುಷ್ಯ ದಿನಕ್ಕೆ 8 ಗಂಟೆ ನಿದ್ದೆ ಮಾಡಬೇಕು. ನಾನು ರಾತ್ರಿ 1 ಗಂಟೆಗೆ ಮಲ್ಕೊಂಡಿದ್ದೀನಿ. 2, 3, 4, 5, 6, 7, 8, 9. ಇವತ್ತು 9 ಗಂಟೆವರೆಗೂ ಮಲಗಬಹುದು. ಆರಾಮಾಗಿರೋಣ ಬಯಸುತ್ತೆ. ಯಾವಾಗಲೂ ಒಬ್ಬ ಮನುಷ್ಯನೊಳಗೆ ಒಬ್ಬ ನುಗ್ಗುವ ವ್ಯಕ್ತಿ ಇದ್ದಾನೆ, ಒಬ್ಬ ಹೆದರ್ಕೊಂಡು ಕೂರುವ ಪುಕ್ಕಲ ಇದ್ದಾನೆ. ಈ ಸ್ಟೇಜಲ್ಲಿ ಪ್ರೇಯರ್ ಮಾಡಿದ್ಲು ಒಬ್ಳು ಹುಡುಗಿ, ವೆಲ್ಕಮ್ ಮಾಡಿದ್ರು ಇಬ್ಬರು ಹುಡುಗಿಯರು. ಆ ಥರ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಆಸೆ ಇದೆ. ಆದರೆ ಅಲ್ಲಿ ಹೋದಾಗ ನಾನೇನಾದರೂ ತಪ್ಪು ಮಾಡಿಬಿಡ್ತೀನೋ ಏನೋ, ಇವರೆಲ್ಲರೂ ನಗಾಡ್ಬಿಡ್ತಾರೋ ಏನೋ. ಈ ಮನುಷ್ಯ ಕ್ರಿಯೇಟಿವ್ ಮೈಂಡ್ ಅಂದರೆ ನಾನು ಮಾಡಬೇಕು ಅನ್ನೋಂಥ ಬುದ್ಧಿ. ಏನ್ಷಿಯಂಟ್ ಮೈಂಡ್ ಅಂದರೆ ಅಡಗಿಕೊಳ್ಳುವ ಬುದ್ಧಿ. ಹಿಂಗೋಗಿ ಹಿಂಗೆ ಅಡಗಿಕೊಳ್ಳೋದು. ಏನದು ಅಡಗಿಕೊಳ್ಳುವ ಬುದ್ಧಿ ಅಂದರೆ, ನಿಮಗೆ ಗೊತ್ತು, ನಾವೆಲ್ಲ ಯಾರಿಂದ ಆದವರು? ಮಂಗನಿಂದ ಮಾನವ. ಮಂಗನ ಮೇಲೆ ಪ್ರಾಣಿಗಳು ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಮಂಗ ಓಡೋಗಿ ಓಡೋಗಿ ಅಡಗಿಕೊಳ್ತಾ ಇತ್ತು. ಅವತ್ತಿನಿಂದಲೂ ನಮ್ಮೊಳಗೆ ಬುದ್ಧಿ ಇದೆ, ಸೇಫ್ಟಿ ಸೇಫ್ಟಿ ಸೇಫ್ಟಿ. ತಪ್ಪಿಸ್ಕೊಳ್ಳೋದು ತಪ್ಪಿಸ್ಕೊಳ್ಳೋದು ತಪ್ಪಿಸ್ಕೊಳ್ಳೋದು. ಅಲ್ಲೇನೋ ಕೆಲಸ ಮಾಡ್ತಾ ಇರಬೇಕಾದ್ರೆ ನೀವು ಹಿಂದ್ಗಡೆಯಿಂದ ಹಿಂಗೆ ತಪ್ಪಿಸ್ಕೊತಾ ಇರ್ತೀರಾ. ಅಲ್ಲೇನೋ ಕ್ಲೀನ್ ಮಾಡೋಣ, ಹಿಂದ್ಗಡೆಯಿಂದ ತಪ್ಪಿಸ್ಕೊತಾ ಇರ್ತೀರಾ. ಅಲ್ಲೇನೋ ಮಾಡೋಣ, ಈ ಕಡೆಯಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತೀರಾ. ತಪ್ಪಿಸ್ಕೊಳ್ಳೋ ಬುದ್ಧಿನೇ ಏನ್ಷಿಯಂಟ್ ಮೈಂಡ್ ಅಂತೀವಿ. ಈ ತಪ್ಪಿಸ್ಕೊಳ್ಳೋ ಬುದ್ಧಿ ಇದ್ದರೆ ನೀವು ಯಾವ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ವಾಮದೇವಪ್ಪ ಸರ್ ನನಗೆ ಫೋನ್ ಮಾಡ್ತಾರೆ 1 ವೀಕ್ ಬ್ಯಾಕ್, ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ, ಭಾಷಣ ಮಾಡೋಕ್ಕೆ ಬರಬೇಕು, ಬರ್ತೀರಾ ಇಲ್ವಾ? ಇಷ್ಟೇ. ಸರ್ದೇ ನಮಗೆ ಕಡ್ಡಾಯ ಇಲ್ಲ. ನನಗೆ ಅವಾಗ ಕ್ರಿಯೇಟಿವ್ ಮೈಂಡ್ ಏನು ಹೇಳುತ್ತೆ, ಹೋಗ್ಬಿಡೋಣ ಭಾಷಣ ಮಾಡೋಣ ಅಂತ. ಎಸ್ ಸರ್ ಅಂದ್ಬಿಟ್ಟೆ. ಅಂದಾದಮೇಲೆ ಅಯ್ಯೋ ಅಲ್ಲಿ ಹೋಗಬೇಕು ಅಂದರೆ ತುಂಬ ಪ್ರಿಪೇರ್ ಮಾಡ್ಕೋಬೇಕು, ಅಷ್ಟು ಹುಡುಗರಿಗೆ ಭಾಷಣ ಮಾಡಬೇಕಂದ್ರೆ ಸಿಕ್ಕಾಬಟ್ಟೆ ಓದಬೇಕು, ಮತ್ತು ಅಲ್ಲಿಂದ ಬೆಂಗಳೂರಿಂದ ಕಾರ್ ಹೊಡ್ಕೊಂಡು ಬರಬೇಕು, ಮತ್ತಿಲ್ಲಿ ಭಾಷಣ ಮಾಡಬೇಕು, ಮತ್ತೆ ವಾಪಸ್ ಹೋಗ್ಬೇಕು. ಇಷ್ಟೆಲ್ಲ ಬೇಕಿತ್ತ ಮಂಜುನಾಥ್? ಆರಾಮಾಗಿ ನೋ ಅಂದ್ಬಿಟ್ಟಿದ್ರೆ ಸಾಕಿತ್ತಲ್ಲ. ನೋ ಅಂದ್ರೇನು? ಆರಾಮಾಗಿ ತಿನ್ನೋದು, ಹಾಸಿಗೆ ಹಾಸ್ಕೊಳ್ಳೋದು, ಮಲಗೋದು. ಮಲಗುವ ಮಂಜುನಾಥ್ ಚೆನ್ನಾಗಿದೆಯಾ? ಇಲ್ಲಿಗೆ ಬಂದಿರೋ ಮಂಜುನಾಥ್ ಚೆನ್ನಾಗಿದೆಯಾ? ಇಲ್ಲಿಗೆ ಬಂದಿರೋ ಮಂಜುನಾಥ್ ಯಾರು ಅಂದರೆ ಕ್ರಿಯೇಟಿವ್ ಮೈಂಡ್ ಇರೋದು. ತಪ್ಪಿಸ್ಕೊಂಡು ಅಲ್ಲೇ ಉಳ್ಕೊಂಡಿದ್ರೆ ಈ ಜಾಗಕ್ಕೆ ಇನ್ನೊಬ್ರು ಬಂದು ಭಾಷಣ ಮಾಡೋರು. ಬಟ್ ಐ ಮಿಸ್ ಯು. ನಿಮ್ಮಿಷ್ಟು ಜನ ಪವರ್ಫುಲ್ ಕಣ್ಣುಗಳು, ಪವರ್ಫುಲ್ ಯೂತ್ ಇದ್ದೀರಲ್ಲ. ನಾನು ಎಷ್ಟು ಪವರ್ಫುಲ್ ವ್ಯಕ್ತಿ ಗೊತ್ತಾ ನಿಮಗೆ? ಮುಂದೊಂದು ದಿನ ನನ್ನ ಕಾರ್ ರೋಡಲ್ಲಿ ನಿಂತ್ಕೊಳ್ಳುತ್ತೆ. ರೋಡಲ್ಲಿ ನಿಂತ್ಕೊಂಡಾಗ ಪೊಲೀಸ್ನವ್ರು ಬಂದು ಕೈ ಹಾಕ್ತಾರೆ, ನಿಲ್ಲಿಸ್ತಾರೆ. ಏಯ್ ಇಳಿರಿ, ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕೊಡ್ರಿ ಅಂತ PC ಕೇಳ್ತಾರೆ. ಆ PC ಕೇಳ್ತಾ ಇದ್ದಂಗೆ ಅಲ್ಲೊಬ್ಬ ಹುಡುಗ ಇದ್ದಾನಲ್ಲ, ಆ ಕಡೆಯಿಂದ ಬರ್ತಾನೆ. ಅಯ್ಯೋ ಸರ್ ನಮಸ್ತೆ ಸರ್. ಯಾರವನು? ಸಬ್ ಇನ್ಸ್ಪೆಕ್ಟರ್ ರಾಜೇಶ್. ಅಲ್ಲಿದ್ದಾನಲ್ಲ ರಾಜೇಶ್. ಇದ್ರೆ ಯಾರಾದರೂ? ಇಲ್ಲ. ಮಲ್ಲಿಕಾರ್ಜುನ್? ಇಲ್ಲ. ಮಹೇಶ? ಮಹೇಶ್ ಇಲ್ಲ. ಅಯ್ಯೋ ಏನು ಮಂಜುನಾಥನವ್ರು ಇದ್ದೀರಾ? ಇದಾರೆ ಮಂಜುನಾಥ. ಇವನೇ ಮಂಜುನಾಥ ಬಂದ. ದಿಸ್ ಮಂಜುನಾಥ ನನ್ನ ಭಾಷಣ ಕೇಳಿರ್ತಾನೆ. ಈ ಭಾಷಣದಿಂದ ಡಿಸೈಡ್ ಆಗಿರ್ತಾನೆ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ. ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾನೆ. ಅಲ್ಲಿ ನನ್ನ ಕಾರನ್ನು PC ಅವ್ರು ಹಿಡಿದು ನಿಲ್ಲಿಸಿದಾಗ ಇವನು ಬಂದು ಸಲ್ಯೂಟ್ ಹೊಡಿತಾನೆ. ಮಂಜುನಾಥ್ ಸರ್ ಕಣವರು, ಯಾರಂತ ತಿಳ್ಕೊಂಡಿದ್ಯಾ, ಹೋಗು ಅಂತ. ಅಲ್ಲಿಂದ ಮುಂದೋಗ್ತೀನಿ. ತಹಶೀಲ್ದಾರ್ ಆಫೀಸಲ್ಲಿ ನನ್ನೊಂದು ಕೆಲಸ ಆಗ್ತಾ ಇರಲ್ಲ. ಒಳಗಡೆ ಹೋದರೆ ಈ ಹುಡುಗಿಯಲ್ಲಿ ತಹಶೀಲ್ದಾರ್ ಇರ್ತಾಳೆ. DC ಆಫೀಸ್ಗೆ ಹೋದರೆ ಈ ಹುಡುಗಿಯಲ್ಲಿ DC ಇರ್ತಾಳೆ. ಇಡೀ ರಾಜ್ಯದಲ್ಲಿ ನಂದು ಇಷ್ಟು 1000 ಹುಡುಗರು ನನ್ನ ಕೆಲಸ ಮಾಡೋಕೆ ರೆಡಿ ಇರ್ತೀರಾ? ನೀವು ಇರ್ತೀರಾ ಇಲ್ವಾ? ಬಿಕಾಸ್ ನೀವು ನನ್ನ ಹುಡುಗರು. ಹಂಗೆ ರೆಡಿ ಆಗ್ತಾ ಇರ್ತೀರಾ. ಇಷ್ಟು ಮಿಸ್ ಮಾಡ್ಕೋತಾ ಇದ್ದೆ. ಯಾವಾಗ ಮಲಗಬೇಕು, ತಿನ್ನಬೇಕು, ಕಾರ್ ಡ್ರೈವ್ ಮಾಡೋಕ್ಕೆ ಹೆದರ್ಕೊಂಡು, ನಿದ್ದೆ ಬಿಡೋಕ್ಕೆ ಹೆದರ್ಕೊಂಡು, ಇಷ್ಟು PPT ಮಾಡೋದಕ್ಕೆ ರಾತ್ರಿ 2 ಗಂಟೆವರೆಗೂ ಕೂತ್ಕೊಂಡಿದ್ದೀನಿ.
ಆ ಕೂತ್ಕೊಳ್ಳೋ ಬದಲು ಮಲ್ಗೋದಿತ್ತಲ್ಲ ನಾನು. ದಟ್ ರೀಸನ್ ನಿಮಗಿಷ್ಟೇ ಹೇಳೋದು, ಕ್ರಿಯೇಟಿವ್ ಮೈಂಡನ್ನು ಬಳಸ್ರಿ. ಏನು ಸೃಷ್ಟಿ ಮಾಡ್ತಿರೋದು ತಪ್ಪಿಸ್ಕೊಳ್ಳೋ ಮೈಂಡ್ ಬಳಸ್ಬೇಡ್ರಿ. ಎಲ್ಲ ಅಪಾರ್ಚುನಿಟಿ ಬಳಸ್ಕೋಬೇಕು. ನೆಪೋಲಿಯನ್ ಬೋನಾಪಾರ್ಟೆ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ, ಜಗತ್ತನ್ನು ಆಳೋಗಿದ್ದವರು. ಒಂದು ಡೈಲಾಗ್ ಹೊಡಿತಾರವರು, ಯಾವ ಮನುಷ್ಯ ಅಪಾರ್ಚುನಿಟಿಗಳನ್ನು, ಅವಕಾಶಗಳನ್ನ ನನ್ನದು ಅಂತ ಬಳಸ್ಕೊತಾನೋ ಸೂರ್ಯನ ಥರ ಮಿನುಗುತ್ತಾನೆ. ಸರ್ ಮಾಡಿದ ಒಂದು ಫೋನ್ ನಾನು ಒಪ್ಕೊಂಡಿದ್ದಕ್ಕೆ, ಅವಕಾಶ ಬಳಸ್ಕೊಂಡಿದ್ದಕ್ಕೆ ಇವತ್ತು ಇಡೀ ಇಷ್ಟು ಜನರ ಮುಂದೆ ಸೂರ್ಯನ ಥರ ನಿಂತಿದ್ದೀನಿ. ಯಾವ ಮನುಷ್ಯ ಅವಕಾಶಗಳಿಂದ ತಪ್ಪಿಸ್ಕೋತಾನೋ ಮುಂಬತ್ತಿ ಅಂತ ಆಗುತ್ತಾನೆ, ಕ್ಯಾಂಡಲ್ ಥರ ಆಗ್ತಾನೆ ಅಂತ. ಕ್ಯಾಂಡಲ್ ಅಂದರೆ ಇಷ್ಟೇ ಇಷ್ಟಿರುತ್ತೆ. ನೀವು ಸೂರ್ಯ ಆಗ್ತೀರಾ, ಕ್ಯಾಂಡಲ್ ಆಗ್ತೀರಾ? ಇಷ್ಟಂತಿದ್ದಂಗೆ ಕೆಲವರು ಬರ್ತಾರೆ ಸಾಹಿತಿಗಳು, ನಾನು ಸೂರ್ಯನಂತೆ ಮಿನುಗುವುದಕ್ಕಿಂತ ಒಂದು ಕ್ಯಾಂಡಲ್ ಹಚ್ಚುತ್ತೇನೆ, ನನ್ನ ಮುಖ ನೀನು, ನಿನ್ನ ಮುಖ ನಾನು, ನೋಡುತ್ತಾ ಕುಳಿತುಕೊಳ್ಳೋಣ ಪ್ರಿಯತಮೆ ಅಂತ. ಆ ಥರದ್ದು ಬೇಕಾಗಿಲ್ಲ. ಛೋಟ ಡ್ರೀಮ್ ಬೇಡ. ಎಂಥ ಡ್ರೀಮ್ ಬೇಕು? ಬಿಗ್ ಡ್ರೀಮ್, ಬಿಗ್ ಅಚೀವ್ಮೆಂಟ್. ರೆಡಿ?